ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಹೂವುಗಳು ಎಂದರೆ ಯಾರಿಗೆ ತಾನ ಇಷ್ಟ ಇಲ್ಲ ಹೇಳಿ. ಅದರಲ್ಲಿಯೂ ಮಲ್ಲಿಗೆ ಹೂವುಗಳು, ಘಮ ಘಮ ಪರಿಮಳ, ಸುಂದರ ಸುವಾಸನೆ, ಅಂದ ಚಂದದ ಈ ಹೂವು ಮಹಿಳೆಯರಿಗೆ, ಯುವತಿಯರಿಗೆ ಎಲ್ಲರಿಗೂ ತುಂಬ ಇಷ್ಟ ಎಂದರೆ ತಪ್ಪಾಗಲಾರದು. ಹಬ್ಬ ಹರಿದಿನಗಳು, ಜಾತ್ರೆಗಳು ಮುಂತಾದ ಕಾರ್ಯಕ್ರಮಗಳಲ್ಲಿಯೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿಯೂ ಕೂಡ ಈ ಮಲ್ಲಿಗೆ ಹೂಗಳು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇನ್ನು ಮಲ್ಲಿಗೆ ಹೂವಿನ ಬಗ್ಗೆ ಹಾಡುಗಳು, ಸಂಗೀತಗಳು, ಸಾಹಿತ್ಯಗಳು, ಪುಸ್ತಕಗಳು ಬಹಳಷ್ಟು ನಾವು ನೋಡಿದ್ದೇವೆ, ಕೇಳಿದ್ದೇವೆ, ಕಂಡಿದ್ದೇವೆ ಪ್ರಿಯ ವೀಕ್ಷಕರೇ. ಆದ್ದರಿಂದ ಈ ಮಲ್ಲಿಗೆ ಹೂವು ನಮ್ಮ ಮನೆಯ ಅಂಗಳದಲ್ಲಿ ನಮ್ಮ ಸುತ್ತಮುತ್ತ ಇದ್ದರೆ ಎಷ್ಟು ಚಂದ ಅಲ್ಲವೇ? ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಮನೆಯ ಸುತ್ತಮುತ್ತ ಅಂಗಳದಲ್ಲಿಯೂ ಕೂಡ ಒಂದು ಮಲ್ಲಿಗೆ ಹೂವನ್ನು ಬೆಳೆಯಬಹುದು ಅಲ್ಲವೇ? ನಾವು ಕೂಡ ನಮ್ಮ ಮನೆಯ ಅಂಗಳದಲ್ಲಿ ಸುತ್ತಮುತ್ತಲು ಈ ರೀತಿಯಾಗಿ ಒಂದಷ್ಟು ಸಣ್ಣ ಪ್ರಮಾಣದಲ್ಲಿ ಮಲ್ಲಿಗೆ ಹೂ ಗಿಡಗಳನ್ನು ಬೆಳೆಯಬಹುದು. ಕೆಲವರು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಮಾರಾಟ ಮಾಡಿ ಬದುಕು ನಡೆಸುವವರು ಒಂದು ಕಡೆಯಾದರೆ, ಇನ್ನು ಸಾಮಾನ್ಯವಾಗಿ ಜನಸಾಮಾನ್ಯರು ತಮ್ಮ ಮನೆಗಳಲ್ಲಿ ಒಂದೊಂದು ಹೂಗಳನ್ನು ಬೆಳೆದು ಕೂಡ ತಮ್ಮ ಖುಷಿಯನ್ನು, ಸಂತೋಷವನ್ನು, ಉಲ್ಲಾಸವನ್ನು ಈ ಹೂವಿನ ಮೂಲಕ ಕಾಣಲು ಪ್ರಯತ್ನವನ್ನು ಖಂಡಿತ ಮಾಡಬಹುದು. ಇದರಿಂದ ಪ್ರಾಣಿ ಪಕ್ಷಿಗಳು, ಜೇನು ನೊಣಗಳು ಮುಂತಾದ ಪರಿಸರಕ್ಕೆ ಕೂಡ ತುಂಬ ಒಳ್ಳೆಯದಾಗುತ್ತದೆ. ಮನುಷ್ಯರ ಮನಸ್ಸಿಗೆ ಒಂದು ಉಲ್ಲಾಸಕರವಾದ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡುತ್ತದೆ ಈ ಸುಂದರವಾದ ಹೂವುಗಳು. ನಮ್ಮ ಮನೆಯ ಅಂಗಳದಲ್ಲಿ ಒಂದೆರಡು ಸಸಿಗಳನ್ನು ನಟ್ಟು ಸಣ್ಣ ಪುಟ್ಟ ರೀತಿಯಲ್ಲಿ ಸ್ವಲ್ಪ ಮಟ್ಟಿನ ಹಾರೈಕೆ ಮಾಡಿದರೆ ಕೂಡ ಸಾಕು. ಮಲ್ಲಿಗೆಯ ಹೂಗಳು ಅರಳಿ ಬೆಳೆದು ಘಮ ಪರಿಮಳವನ್ನು ಸೂಸುತ್ತಾ ನಿಮ್ಮ ಮುಂದೆ ಸದಾ ಸಂತೋಷವಾಗಿ ಕಾಣಬಹುದು. ಇಂತಹ ಸರಳ ಸುಲಭ ಕಾರ್ಯವನ್ನು ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ, ಯಾವಾಗ ಬೇಕಾದರೂ ಮಾಡಲೂಬಹುದು. ಆದರೆ ಅದಕ್ಕೆ ಒಂದು ಒಳ್ಳೆಯ ಮನಸ್ಸು, ಆಸಕ್ತಿಗಳು ಇರಬೇಕು. ಮತ್ತು ಹೂವಿನ ಬಗ್ಗೆ ಒಂದು ಪ್ರೀತಿ, ಗೌರವ, ಸಸ್ಯಗಳ ಬಗ್ಗೆ ಒಂದು, ಪರಿಸರದ ಬಗ್ಗೆ ಒಂದು ಕಾಳಜಿ ಕೂಡ ಇದ್ದರೆ ಬಹಳಷ್ಟು ಒಳ್ಳೆಯದು. ಹೂವುಗಳು, ಗಿಡಗಳು, ಸಣ್ಣ ಪುಟ್ಟ ಮರಗಳು, ಸುಂದರವಾದ ಸಸ್ಯಗಳು ಮತ್ತು ಬಣ್ಣದ ಹೂವುಗಳು ಇದ್ದರೆ ಅಲ್ಲಿಗೆ ಜೇನುನೊಣಗಳು, ಪುಟ್ಟ ಪಕ್ಷಿಗಳು, ಪ್ರಾಣಿಗಳು ಬರುವುದು ಕೂಡ ಸಾಮಾನ್ಯವಾದ ದೃಶ್ಯವಾಗಿರುತ್ತದೆ. ಆದ್ದರಿಂದ ಆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ಸಣ್ಣ ಮಟ್ಟಿನ ಸ್ವಲ್ಪ ನೀರು ಮತ್ತು ಆಹಾರವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡುವುದು ಕೂಡ ನಮ್ಮ ಹೃದಯ ವೈಶಾಲ್ಯತೆ ಮತ್ತು ನಮ್ಮ ಪರಿಸರ, ಪ್ರಾಣಿ ಪಕ್ಷಿಗಳ, ಜೇನುನೊಣಗಳ ಬಗ್ಗೆ ಇರುವ ಪ್ರೀತಿಯನ್ನು ಕೂಡ ತೋರಿಸುತ್ತದೆ. ಯಾಕೆಂದರೆ ಅವುಗಳಿಲ್ಲದಿದ್ದರೆ ಪರಿಸರವು ಕೂಡ ಉಳಿಯಲು ಸಾಧ್ಯವಿಲ್ಲ. ಆದರೆ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಇವೆಲ್ಲೂ ಯಾರು ಬೇಕಾದರೂ ಮಾಡಬಹುದಾಗಿದೆ ಮತ್ತು ಪ್ರತಿಯೊಬ್ಬರು ಕೂಡ ಮಾಡುವುದು ಕೂಡ ಬಹಳ ಮುಖ್ಯವಾಗಿರುತ್ತದೆ ಪ್ರಿಯ ವೀಕ್ಷಕರೇ. ಇನ್ನು ಬೇರೆ ರೀತಿಯಲ್ಲಿರುವಂತಹ ಬಣ್ಣದ ಹೂ ಗಿಡಗಳು, ಮರಗಳು, ಪುಟ್ಟ ಸಸ್ಯಗಳನ್ನು ಬೆಳೆಸುವುದು ಕೂಡ ಬಹಳ ಒಳ್ಳೆಯ ಒಂದು ಕಾರ್ಯವಾಗಿರುತ್ತದೆ. ಇದರಿಂದ ಪ್ರಕೃತಿಯಲ್ಲಿರುವಂತಹ ಬಹಳಷ್ಟು ಜೀವಗಳಿಗೆ ಆಹಾರ, ಮಕರಂದ ದೊರೆಯುತ್ತದೆ. ಜೇನು ನೊಣಗಳಿರಬಹುದು, ಚಿಟ್ಟೆಗಳಿರಬಹುದು, ಪುಟಾಣಿ ಪಕ್ಷಿಗಳಿರಬಹುದು ಮತ್ತು ಬೇರೆ ಸಣ್ಣ ಪ್ರಾಣಿಗಳು, ಚಿಟ್ಟೆಗಳು ಕೂಡ ಬಂದು ಈ ಹೂವಿನ ಮೇಲೆ ಕೂತುಕೊಂಡು ಆಹಾರವನ್ನು ಸಂಗ್ರಹಿಸಿ, ಮಕರವೊಂದನ್ನು ಸಂಗ್ರಹಿಸಿ ಕೂರುವುದನ್ನು ನೋಡುವುದು ಕೂಡ ತುಂಬ ಒಂದು ಖುಷಿ ಕೊಡುವಂತಹ ವಿಚಾರವಾಗಿರುತ್ತದೆ. ಇಂತಹ ಸುಂದರವಾದ ಹೂವುಗಳಿಂದ ನಮ್ಮಗಳ ಮನಸ್ಸಿಗೆ ಖುಷಿ, ಪರಿಸರಕ್ಕೆ ಹಿತ, ಜೇನು ನೊಣಗಳ, ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಪರಿಸರ ರಕ್ಷಣೆಗೆ ಜೈಕಾರ. ಹಾಗೆಯೇ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.